Welcome friends to my new chapters, new videos about NMMS exam preparation 2025 and 26. ಸೊ ಇಂದಿನ ನಮ್ಮ ಮೊದಲ ಅಭ್ಯಾಸ ಚಿತ್ರಗಳ ಸಾಮ್ಯತೆ. ಚಿತ್ರಗಳ ಸಾಮ್ಯತೆ ಎಂದರೇನು? ಅಂದರೆ ಇಲ್ಲಿ ಒಂದು ಅಭ್ಯಾಸ, ಅದು ಹೇಗೆಂದರೆ ಇಲ್ಲಿ ಚಿತ್ರ ಕೊಟ್ಟಿರುತ್ತಾರೆ. ಇಲ್ಲಿ 2 ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಏನು ಸಂಬಂಧ ಇದೆಯೋ ಅದೇ ಈ ಚಿತ್ರ ಮತ್ತು ಇಲ್ಲಿ ಉತ್ತರದಲ್ಲಿ ಬರುವ ಚಿತ್ರಕ್ಕೆ ಅದೇ ಸಂಬಂಧವಿರುತ್ತದೆ. ಈ 2 ಚಿತ್ರಗಳಿಗೆ ಇರುವ ಸಂಬಂಧವನ್ನು ನಾವು ಕಂಡು ಹಿಡಿದ ನಂತರ ಈ ಚಿತ್ರಕ್ಕೆ ಇಲ್ಲಿ ಉತ್ತರಕ್ಕೆ ಬರುವ ಚಿತ್ರವನ್ನು ನಾವು ಅದೇ ಸಂಬಂಧ ಹಾಕಬೇಕಾಗುತ್ತದೆ. ಸೊ ಮೊದಲಿಗೆ ನಾವು ಉದಾಹರಣೆ 1 ಸಾಲ್ವ್ ಮಾಡೋಣ. ಸೊ ಮೊದಲಿಗೆ ಇಲ್ಲಿ ಹೊರ ಆಕೃತಿ ಒಳ ಆಕೃತಿ ಆಗಿವೆ. ಈ ಚಿತ್ರದಲ್ಲಿ ಹೊರ ಆಕೃತಿ ತ್ರಾಪಿಜ್ಯಾಕೃತಿ, ಇಲ್ಲಿ ಉಲ್ಟಾ ತ್ರಾಪಿಜ್ಯಾಕೃತಿ, ಇಲ್ಲಿ ತ್ರಿಭುಜಾಕೃತಿ ಆಗಿದೆ. ಮತ್ತು ಒಳ ಆಕೃತಿ, ಈ ಚಿತ್ರದಲ್ಲಿ ಒಳ ಆಕೃತಿ ತ್ರಿಭುಜ, ಈ ಚಿತ್ರದಲ್ಲಿ ಒಳ ಆಕೃತಿ ಆಯತ ಮತ್ತು ಈ ತ್ರಿಭುಜದಲ್ಲಿ ಒಳ ಆಕೃತಿ ಆಯತವಾಗಿದೆ. ಈಗ ನಾವು ನೋಡೋಣ ಹೇಗೆ ಸಾಲ್ವ್ ಮಾಡಬೇಕೆಂದು. ಇಲ್ಲಿ ನಾವು ನೋಡಬಹುದು ಹೊರ ಆಕೃತಿ ಯಾವುದು? ತ್ರಾಪಿಜ್ಯ. ಈ ತ್ರಾಪಿಜ್ಯವನ್ನು ಈ ಚಿತ್ರದಲ್ಲಿ ಉಲ್ಟಾ ಹಾಕಿದ್ದಾರೆ. ಆದ್ದರಿಂದ ನಾವು ನೋಡಬಹುದು ಈ ತ್ರಿಭುಜ ಇದೆಯಲ್ಲ, ಅದನ್ನು ನಾವು ಉಲ್ಟಾ ಹಾಕಬೇಕಾಗುತ್ತದೆ. ಯಾಕಂದ್ರೆ ಇಲ್ಲಿ ತ್ರಾಪಿಜ್ಯ ಸೀದಾ ಇದೆ, ಇಲ್ಲಿ ಅವರು ವಿರುದ್ಧ ಮುಖಕ್ಕೆ ಮಾಡಿದ್ದಾರೆ. ಆದ್ದರಿಂದ ನಾವು ತ್ರಿಭುಜ ಸೀದಾ ಇದೆ, ಅದನ್ನು ನಾವು ಉಲ್ಟಾ ಮಾಡಬೇಕಾಗಿದೆ. ಸೊ ನಮಗೆ ಹೊರ ಆಕೃತಿ ಈ ರೀತಿ ಸಿಗಬಹುದು. ನಂತರದಲ್ಲಿ ಈಗ ಹೊರ ಆಕೃತಿಯ ಕತೆ ಮುಗೀತು. ಈಗ ನಾವು ಒಳ ಆಕೃತಿಗಳನ್ನು ನೋಡೋಣ. ಒಳ ಆಕೃತಿಗಳಲ್ಲಿ ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ, ಇಲ್ಲಿ ಚೌಕ ಕೊಟ್ಟಿದ್ದಾರೆ, ಆಯತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಆಯತ ಕೊಟ್ಟಿದ್ದಾರೆ, ಇಲ್ಲಿ ನಾವು ತ್ರಿಭುಜಾಕೃತಿ ಬರೆಯಬಹುದಾ? ಇಲ್ಲ, ಏಕೆಂದ್ರೆ ಇಲ್ಲಿ ಆಪ್ಷನ್ಸ್ ನಲ್ಲಿ ಇಲ್ಲ ಆಗಿದೆ. ನಾವು ಇನ್ನ ಸ್ವಲ್ಪ ಡೀಪ್ ಆಲೋಚನೆ ಮಾಡಬೇಕು. ನೀವಿಲ್ಲಿ ನೋಡಬಹುದು, ಇದು ತ್ರಿಭುಜ ಅಂದ್ರೆ ಇದರಲ್ಲಿ 3 ಬಾಹುಗಳ ಆಕೃತಿ. ಇದು ಆಯತ ಅಂದ್ರೆ ಇದು 4 ಬಾಹುಗಳ ಆಕೃತಿ. ಮತ್ತು ಇಲ್ಲಿ 1 ಬಾಹು ಹೆಚ್ಚಾಗಿದೆ. ಈ ಒಳಾಕೃತಿಗೆ 1 ಬಾಹು ಹೆಚ್ಚಾಗಿದೆ. ಆದ್ದರಿಂದ 1 ಬಾಹು ತ್ರಿಭುಜ ಪ್ಲಸ್ 1 ಬಾಹು ಈಸ್ ಈಕ್ವಲ್ಸ್ ಟು ಆಯತ. ಹಾಗಾದ್ರೆ ನಾವು ಆಯತ ಪ್ಲಸ್ 1 ಬಾಹು ಏನಾಗುತ್ತೆ? ಪಂಚಭುಜ ಆಕೃತಿ. ಸೊ ಆನ್ಸರ್ ಇದು ಬರಬಹುದು. ಆದ್ದರಿಂದ ಈ ಉದಾಹರಣೆಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿದೆ. ಈಗ ನಾವು ಎರಡನೇ ಅಭ್ಯಾಸ ಅಂದರೆ ಎರಡನೇ ಉದಾಹರಣೆ ನೋಡೋಣ. ಈಗ ನಾವು ಎರಡನೇ ಉದಾಹರಣೆಯನ್ನು ನೋಡೋಣ. ಈ ಎರಡನೇ ಉದಾಹರಣೆಯಲ್ಲಿ ಒಂದು ವೃತ್ತಾಕೃತಿಯನ್ನು ಕೊಟ್ಟಿದೆ ಮತ್ತು ಅದಕ್ಕೆ 2 ವ್ಯಾಸಗಳನ್ನು ಎಳೆಯಲಾಗಿದೆ. ಆ ವ್ಯಾಸಗಳು ಒಂದನ್ನೊಂದು ಅರ್ಧಿಸುತ್ತವೆ, ಛೇದಿಸುತ್ತವೆ. ತದನಂತರದಲ್ಲಿ ಈ ಆಕೃತಿಯಲ್ಲಿ ಏನೆಂದರೂ ಸಂಬಂಧ ಕಾಣುತ್ತಿದೆಯಾ? ಹೌದು, ಈ ಆಕೃತಿಯಲ್ಲಿ ಈ ಪರಿಧಿಯನ್ನು ಕಳೆದಿದ್ದಾರೆ. ಈ ಪರಿಧಿ ಈ 4 ಪರಿಧಿಗಳನ್ನು ಕಳೆದಿದ್ದಾರೆ. ಹಾಗೂ ಉಳಿದ ಆಕೃತಿಗೆ ಈ ಕೋನ ಉಂಟಾಗುವ ಸ್ಥಳದಲ್ಲಿ ಒಂದೊಂದು ಚುಕ್ಕೆಯನ್ನು ಇಟ್ಟಿದ್ದಾರೆ. ಆದ್ದರಿಂದ ನಮಗೆ ಈಸಿಯಾಗಿ ಕಂಡು ಹಿಡಿಯಬಹುದಾಗಿದೆ. ಈಗ ಇದರಲ್ಲಿ ಆಕೃತಿ ಇದೆ, ಇದರಲ್ಲಿ 2 ಲಂಬಗಳನ್ನು ಎಳೆಯಲಾಗಿದೆ, ಒಂದೊಂದೊಂದು ಛೇದಿಸುತ್ತವೆ, ಅರ್ಧಿಸುತ್ತವೆ. ಆದ್ದರಿಂದ ನಾವು ಈ ಪರಿಧಿಗಳನ್ನು ಕಟ್ ಮಾಡಬೇಕು. ಪರಿಧಿಗಳನ್ನು ಕಟ್ ಮಾಡಿದರೆ ನಮಗೆ ಈ ರೀತಿಯ ಆಕೃತಿ ಸಿಗುತ್ತದೆ. ತದನಂತರದಲ್ಲಿ ಇವರು ಕೋನ ಎಲ್ಲಿ ಏರ್ಪಡುತ್ತದೆಯೋ ಅಲ್ಲಿ ಚುಕ್ಕೆ ಇಟ್ಟಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಎಲ್ಲಿ ಕೋನ ಆಗುತ್ತದೆಯೋ ಅಲ್ಲಿ ಚುಕ್ಕೆ ಇಡಬೇಕಾಗುತ್ತದೆ. ಇದು ಲಾಜಿಕ್. ಆದ್ದರಿಂದ ಇಲ್ಲಿ ಚುಕ್ಕೆ ಇಡೋಣ. ಈಗ ಇದಕ್ಕೆ ಸಂಬಂಧ ಒಂದೇ ರೀತಿಯಾಗಿದೆ, ಇದಕ್ಕೆ ಸಂಬಂಧ ಒಂದೇ ರೀತಿ ಆಗಿದೆ. ಆದ್ದರಿಂದ ಈ ಆಕೃತಿ ನಮಗೆ ಯಾವ ಆಪ್ಷನ್ ನಲ್ಲಿ ಕಾಣುತ್ತೆ? ಬಿ ಆಪ್ಷನ್ ನಲ್ಲಿ ಕಾಣುತ್ತೆ. ಆದ್ದರಿಂದ ಉದಾಹರಣೆ 2ಕ್ಕೆ ಉತ್ತರ ಆಪ್ಷನ್ ಬಿ. ಈಗ ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ. ಈಗ ನಾವು ಮೂರನೇ ಉದಾಹರಣೆಯನ್ನು ನೋಡೋಣ. ಇಲ್ಲಿ ಒಂದು ವೃತ್ತಾಕೃತಿಯನ್ನು ಕೊಟ್ಟಿದೆ ಮತ್ತು ಅದನ್ನು 4 ಭಾಗಗಳಾಗಿ ವಿಂಗಡಿಸಿದೆ. ನಂತರದಲ್ಲಿ ಮೇಲಿನ ಭಾಗದಲ್ಲಿ ತ್ರಿಭುಜ, ಕೆಳಗಿನ ಭಾಗದಲ್ಲಿ ಆಯತ, ಈ ಕಡೆ ಭಾಗದಲ್ಲಿ 2 ಚುಕ್ಕೆ, ಈ ಕಡೆ ಭಾಗದಲ್ಲಿ 1 ಚುಕ್ಕೆಯನ್ನು ಕೊಟ್ಟಿದೆ. ನಂತರದಲ್ಲಿ ಒಂದು ಚೌಕವನ್ನು ಕೊಟ್ಟು ಅದನ್ನು 4 ಭಾಗ ಮಾಡಲಾಗಿದೆ. ಮೇಲೆ ಆಯತ, ಕೆಳಗೆ ಪಂಚಭುಜಾಕೃತಿ, ರೈಟ್ ಸೈಡ್ ನಲ್ಲಿ 3 ಚುಕ್ಕೆಗಳು, ಲೆಫ್ಟ್ ಸೈಡ್ ನಲ್ಲಿ 2 ಚುಕ್ಕೆಗಳು. ಈಗ ನಾವು ಇಬ್ಬರ
ನಡುವೆ ಇರುವ ಸಂಬಂಧವನ್ನು ಕಂಡುಕೊಳ್ಳೋಣ. ಮೊದಲನೇದಾಗಿ ಈ ಆಕೃತಿ ಇದೆ, ಇಲ್ಲಿ ಆಕೃತಿ ಇದೆ. ಹಾಗಾದರೆ ಇಲ್ಲಿ ವೃತ್ತಾಕೃತಿ ಇದ್ದಿದ್ದು ಇಲ್ಲಿ ಚೌಕ ಆಗಿದ್ದರೆ, ಇಲ್ಲಿ ವೃತ್ತ ಆಕೃತಿ ಇದ್ದಿದ್ದು ಇಲ್ಲಿ ಚೌಕ ಆಗುತ್ತದೆ. ಈಗ ಈ ವೃತ್ತದಲ್ಲಿ 4 ಕೋಣೆಗಳನ್ನು ಮಾಡಲಾಗಿದೆ, ಇದರಲ್ಲಿ 4 ಕೋಣೆಗಳನ್ನು ಮಾಡಲಾಗಿದೆ. ಆದ್ದರಿಂದ ಈ ನಮ್ಮ ಉತ್ತರ ಚಿತ್ರದಲ್ಲಿಯೂ ನಾವು 4 ಕೋಣೆಗಳನ್ನು ಮಾಡಬೇಕಾಗಿರುತ್ತದೆ. ಈಗ ನಾವು ನೋಡಬಹುದು, ಇಲ್ಲಿ ತ್ರಿಭುಜ ಆಗಿದೆ, ಇಲ್ಲಿ ಆಯತ. ಅಂದರೆ ನಾವು ಮೊದಲನೇ ಉದಾಹರಣೆ ನೋಡಿರುವ ಹಾಗೆಯೇ ನಾವು ಒಂದು ಬಾಹು ಹೆಚ್ಚಾಗಿದೆ. ತ್ರಿಭುಜಕ್ಕೆ ತ್ರಿಭುಜ ಪ್ಲಸ್ ಒಂದು ಬಾಹು ಈಸ್ ಈಕ್ವಲ್ ಟು ಆಯತ. ಈಗ ಆಯತ ಪ್ಲಸ್ ಒಂದು ಬಾಹು ಏನಾಗುತ್ತೆ? ಎಸ್, ಪಂಚಭುಜಾಕೃತಿ ಆಗುತ್ತೆ. ಈಗ ಮೇಲಿನ ಒಂದು ಕೋಣೆಯ ಮುಗೀತು. ಈಗ ಈ ಕೋಣೆಯನ್ನು ನೋಡೋಣ. ಇಲ್ಲಿ ಒಂದು ಚುಕ್ಕೆ ಇದೆ ಮತ್ತು ಇಲ್ಲಿ 2 ಚುಕ್ಕೆಗಳು ಇದೆ. ಇಲ್ಲಿ ನಾವು ನೋಡಬೇಕಾಗಿದ್ದರೆ ಇಲ್ಲಿ ಒಂದು ಚುಕ್ಕೆ, ಇಲ್ಲಿ 1 + 1 2 ಚುಕ್ಕೆ ಆಗಿವೆ. ಆದ್ದರಿಂದ ಇಲ್ಲಿ 2 ಚುಕ್ಕೆ ಮೊದಲಿಗೆ ಇವೆ, ನಾವು 2 + 1 ಅಂದರೆ 3 ಚುಕ್ಕೆಗಳನ್ನು ಇಲ್ಲಿ ಹಾಕಬೇಕು. ಈಗ ಕೆಳಗಿನ ಕೋಣೆಯನ್ನು ನೋಡೋಣ. ಇಲ್ಲಿ ಆಯತ ಇದೆ, ಆಯತ ಇಲ್ಲಿ ಪಂಚಭುಜಾಕೃತಿ. ಏನ್ ಹೆಚ್ಚಾಗಿದೆ? ಹೌದು, ಬಾಹು ಹೆಚ್ಚಾಗಿದೆ. ಆದ್ದರಿಂದ ಆಯತ ಪ್ಲಸ್ ಒಂದು ಬಾಹು ಇಸ್ ಈಕ್ವಲ್ ಟು ಪಂಚಭುಜಾಕೃತಿ. ಇಲ್ಲಿ ತ್ರಿಭುಜವನ್ನು ಕೊಟ್ಟಿದ್ದಾರೆ, ತ್ರಿಭುಜ ಪ್ಲಸ್ ಒಂದು ಬಾಹು ಆಯತ. ಈಗ ನಂತರದಲ್ಲಿ ಈ ಕೋಣೆಗೆ ಬರೋಣ. ಇಲ್ಲಿ 2 ಚುಕ್ಕೆಗಳನ್ನು ನೀಡಲಾಗಿದೆ, ಈ ಚಿತ್ರದಲ್ಲಿ 3 ಅಂದರೆ ಒಂದು ಚುಕ್ಕೆಯನ್ನು ಹೆಚ್ಚಾಗಿ ಸೇರಿಸಲಾಗಿದೆ. ಆದ್ದರಿಂದ ಇಲ್ಲಿ ಒಂದು ಚುಕ್ಕೆ ಇದೆ, ಇಲ್ಲಿ ನಾವು ಒಂದು ಚುಕ್ಕೆಯನ್ನು ಹೆಚ್ಚಾಗಿಯೇ ಸೇರಿಸಬೇಕು ಈ 2 ಚಿತ್ರಗಳ ಸಂಬಂಧದ ಅನುಸಾರವಾಗಿ. ಆದ್ದರಿಂದ ಇಲ್ಲಿ 2 ಚುಕ್ಕೆಗಳು ಬರುತ್ತವೆ. ಹಾಗಾದ್ರೆ ಈ ಚಿತ್ರ ಎಲ್ಲಿ ಕಾಣಸಿಗುತ್ತದೆ? ಇದು ಹೌದು. ಆದ್ದರಿಂದ ಉದಾಹರಣೆ 3ಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ.